ನೋಡಿ, ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆದಂತಹ ಕಾಲ್ತುಳಿತ. ಈ ಕಾಲ್ತುಳಿತದ ವೇಳೆ ಮಾನವೀಯತೆಯನ್ನು ಸತ್ತೋಗಿತ್ತ ಅನ್ನುವಂಥ ಪ್ರಶ್ನೆಯಲ್ಲಿ ನಿರ್ಮಾಣ ಆಗುತ್ತೆ. ಜನ ಉಸಿರುಗಟ್ಟಿ ಸಾಯ್ತಾ ಇದ್ರು ಕೂಡ ಅಲ್ಲಿ ಕೇಳೋರು ಇಲ್ಲ, ಹೇಳೋರು ಇರಲಿಲ್ಲ. ಆಂಬ್ಯುಲೆನ್ಸ್ ಅಲ್ಲಿ ರೋಗಿ ಒದ್ದಾಡ್ತಿದ್ರು ಕೂಡ ಜಾಗ ಸಿಕ್ತಿಲ್ಲ. ಕಾಪಾಡಿ ಕಾಪಾಡಿ ಅಂತ ಚೀರಾಡ್ತಿದ್ರು, ಪ್ರಯೋಜನವಾಗಿಲ್ಲ. ಜನರ ಜೀವಕ್ಕಿಂತ ಕ್ರಿಕೆಟ್ ಲೀಗ್ನ ಕಪ್ ಹೆಚ್ಚಾಯ್ತಾ? ರಿಪಬ್ಲಿಕ್ ಕನ್ನಡದಲ್ಲಿದೆ ಅವ್ಯವಸ್ಥೆಯ ಎಕ್ಸ್ಕ್ಲೂಸಿವ್ ಸಾಕ್ಷಿ. ಈಗ ಕಾಪಾಡಿ ಅಂತ ಚೀರಾಡ್ತಾ ಇದ್ರು, ಏನು ಪ್ರಯೋಜನವಾಗಿಲ್ಲ. ಜನರ ಜೀವಕ್ಕಿಂತ ಕ್ರಿಕೆಟ್ ಲೀಗ್ನ ಕಪ್ ಹೆಚ್ಚಾಯ್ತಾ ಇಲ್ಲಿ ಅನ್ನುವಂಥ ಪ್ರಶ್ನೆ. ನೋಡಿ, ಅವ್ಯವಸ್ಥೆಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ. ಅಲ್ಲಿನ ಪರಿಸ್ಥಿತಿ ಏನಿತ್ತು ಆ ಸಂದರ್ಭದಲ್ಲಿ? ಉಸಿರುಗಟ್ಟಿ ಜನ ಸಾಯ್ತಾ ಇದ್ರು ಕೂಡ ಅಲ್ಲಿ ಹೇಳೋರು ಇರಲಿಲ್ಲ, ಕೇಳೋರು ಇರಲಿಲ್ಲ. ಅಂದ್ರೆ ಮಾನವೀಯತೆ ಸತ್ತೋಯ್ತಾ? ಹೌದು. 18 ವರ್ಷಗಳ ನಂತರ ನಾವು ಕಪ್ ಗೆದ್ದಿದ್ದೇವೆ, ಆ ಖುಷಿ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಜೀವಕ್ಕಿಂತ ದೊಡ್ಡದ? ಜೂನ್ 4ರಂದು ವಿಜಯೋತ್ಸವ ವೇಳೆ ಅವ್ಯವಸ್ಥೆಗೆ ಸಿಕ್ತು ಸಾಕ್ಷ್ಯ. ಈಗ ಸ್ಟೇಡಿಯಂಗೆ ಆರ್ಸಿಬಿ ಬಸ್ ಹೋಗೋವರೆಗೂ ಕೂಡ ರಸ್ತೆ ಬ್ಲಾಕ್ ಮಾಡಲಾಗಿತ್ತು. ಆಂಬ್ಯುಲೆನ್ಸ್ನ ತಡೆ ಹಿಡಿದು ಬಸ್ಗೆ ಜಾಗ ಕೊಟ್ಟಿದ್ದಾರೆ ಸಿಬ್ಬಂದಿ. ಆಂಬ್ಯುಲೆನ್ಸ್ಗಿಂತ ಆರ್ಸಿಬಿ ಬಸ್ಸೇ ಹೆಚ್ಚಾಗೋಯ್ತಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗುತ್ತೆ. ಆಂಬ್ಯುಲೆನ್ಸ್ ಹೋಗ್ತಾ ಇದ್ರು ಕೂಡ ಮೊದಲು ಜಾಗ ಕೊಟ್ಟಿದ್ದು ಆರ್ಸಿಬಿ ಬಸ್ಗೆ. ಯಾಕೆ ಈ ರೀತಿ? ಅಂದ್ರೆ ಮಾನವೀಯತೆ ಇಲ್ಲ ಅಂತ ನಾನು. ಅಂದ್ರೆ ಮೊದಲಿಗೆ ಆಂಬ್ಯುಲೆನ್ಸ್ಗೆ ಜಾಗ ಕೊಡಬೇಕು ಸ್ವಾಮಿಯಲ್ಲಿ. ಹೌದು, ಕಪ್ಪು ಗೆದ್ದಿರಬಹುದು, ಎಲ್ಲರ ಕನಸು ನನಸಾಗಿರ್ಬೋದು, ಆದ್ರೆ ಅಲ್ಲಿ ಪ್ರಾಣಗಳು ಹೋಗ್ತಾ ಇವೆ. ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಮೊದಲು ನಾವು ಬದುಕಲ್ಲಿ ಗೆಲ್ಲೋದು ಬಹಳ ಪ್ರಮುಖ. ಆಮೇಲೆ ಬೇರೆಯವರ ಗೆಲುವನ್ನ ನಾವು ಆಚರಿಸೋಣ. ಮಕ್ಕಳನ್ನ ಕಳೆದುಕೊಂಡಂತ ಪಾಲಕರ ಆಕ್ರೋಶ ಆದ್ರೂ ಇವತ್ತು ಆ ಶಾಪ ತಟ್ಟದೆ ಬಿಡೋದಿಲ್ಲ. ಇಲ್ಲಿ ಯಾರೆಲ್ಲ ಈ ಅವ್ಯವಸ್ಥೆಯಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆಲ್ಲ ನೋಡಿ. ಇಲ್ಲಿ ಆರ್ಸಿಬಿ ಬಸ್ ಬರ್ತಾ ಇದೆ, ಆರ್ಸಿಬಿ ಬಸ್ಗೆ ಜಾಗ ಬಿಡುವಂತ ಕೆಲಸ ಆಗ್ತಾ ಇದೆ. ಅಲ್ಲಿ ಆಂಬ್ಯುಲೆನ್ಸ್ ಹೋಗ್ತಾ ಇದ್ರು ಕೂಡ ಆಂಬ್ಯುಲೆನ್ಸ್ ಜಾಗ ಬಿಟ್ಟಿಲ್ಲ. ಖುದ್ದು ನಾನು ಕೂಡ ಆರ್ಸಿಬಿ ಅಭಿಮಾನಿ, ಇದನ್ನ ನಾನು ಒಪ್ಪೋದಿಲ್ಲ. ಈ ರೀತಿಯ ಸಿದ್ಧಾಂತಗಳನ್ನ ನಾನು ಒಪ್ಪೋದಿಲ್ಲ. ಮೊದಲು ನಮ್ಮ ಜೀವನ ಮುಖ್ಯ, ಆಮೇಲೆ ಮಿಕ್ಕಿದ್ದು. ನಾವು ಕೂಡ ಗೆಲ್ಲೋ ಮುಂಚೆ ಅಥವಾ ಗೆಲುವ ನಂತರ ನಾವು ಕೂಡ ಸಂಭ್ರಮ ಮಾಡಿದ್ದೀವಿ. ಇದೇ ವಾಹಿನಿಯಲ್ಲಿ ನಾವು ಕೂಡ ಸಂಭ್ರಮಿಸಿದ್ದೀವಿ. ಜನರ ಸಂಭ್ರಮವನ್ನ ನಾವು ಕಳೆಗಟ್ಟಿ ತೋರಿಸಿದ್ದೀವಿ. ಆದ್ರೆ ಇದನ್ನ ಒಪ್ಪಲ್ಲ. ಫುಟ್ಪಾತ್ ತುಂಬಾ ಪೊಲೀಸರಿದ್ರು ಸರ್, ಹರಟೆ ಹೊಡಿತಾ ಇದ್ರು. ಯು ವಾಂಟ್ ದ ಪ್ರೂಫ್? ನೀವು ಬೆಂಗಳೂರಲ್ಲಿ ನಗರದಲ್ಲಿ ಸಿಸಿ ಕ್ಯಾಮ್ರಾಸ್ ಇರುತ್ತಲ್ಲ, ಯಾರೇ ಆಗ್ಲಿ ನಗರ ಕ್ಯಾಮೆರಾ ಅಲ್ಲಿ ಸಿಸಿ ಕ್ಯಾಮ್ರಾ ಅಲ್ಲಿ ಪೊಲೀಸರು ಹರಟೆ ಹೊಡಿತಾ ಇದ್ರು ನಿಂತ್ಕೊಂಡಂತ ನೀವು ನಂಗೆ ತೋರ್ಸಿ, ಅದು ನಾನು ಹೇಳಿದ್ದು ಸುಳ್ಳು ಅಂತ ನೀವು ಪ್ರೂವ್ ಮಾಡಿದ್ರೆ, ವಾಟ್ ಎವರ್ ಯು ಪೀಪಲ್ ಸೇ ಐ ವಿಲ್ ಡೂ ಇಟ್. ನಾನ್ ಲಿಟ್ರಲಿ ಅಂಗಲಾಚಿ ಬೇಡ್ತಾ ಇದ್ದೀನಿ, ಪ್ಲೀಸ್ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡಿ ಅಂತ ಲಿಟ್ರಲಿ ಅಂಗಲಾಚಿ ಬೇಡ್ಕೋತಾ ಇದ್ದೀನಿ. ನೋಬಡಿ ಒಂದು ಪೊಲೀಸ್ ಯಾಕೆ ಸರ್? ಪೊಲೀಸ್ ನೀವು ಸೋಷಿಯಲ್ ಹೆಲ್ಪರ್ಸ್ ಅಂತಾರಲ್ಲ, ಏನ್ ಮಾಡಿದ್ರಿ ಸರ್ ನೆನೆ ನೀವು? ಇದೇ ನಿಮ್ ಕಡೆ ಆಗಿದ್ರೆ ಸುಮ್ನೆ ಇರ್ತಿದ್ರಾ ನೀವು? ಸರ್, ನನ್ನ ಮಗಳು ಒಬ್ಬಳ ಪರವಾಗಿ ಮಾತಾಡ್ತಾನೆ ಇಲ್ಲ. ಫುಟ್ಪಾತ್ ತುಂಬಾ ಪೊಲೀಸರಿದ್ರು ಸರ್, ಹರಟೆ ಹೊಡಿತಾ ಇದ್ರು. ಯು ವಾಂಟ್ ದ ಪ್ರೂಫ್? ನೀವು ಬೆಂಗಳೂರಲ್ಲಿ ನಗರದಲ್ಲಿ ಸಿಸಿ ಕ್ಯಾಮ್ರಾಸ್ ಇರುತ್ತಲ್ಲ, ಯಾರೇ ಆಗ್ಲಿ ನಗರ ಕ್ಯಾಮೆರಾ ಅಲ್ಲಿ ಸಿಸಿ ಕ್ಯಾಮ್ರಾ ಅಲ್ಲಿ ಪೊಲೀಸರು ಹರಟೆ ಹೊಡಿತಾ ಇದ್ರು ನಿಂತ್ಕೊಂಡಂತ ನೀವು ನಂಗೆ ತೋರ್ಸಿ, ಅದು ನಾನು ಹೇಳಿದ್ದು ಸುಳ್ಳು ಅಂತ ನೀವು ಪ್ರೂವ್ ಮಾಡಿದ್ರೆ, ವಾಟ್ ಎವರ್ ಯು ಪೀಪಲ್ ಸೇ ಐ ವಿಲ್ ಡೂ ಇಟ್. ನಾನ್ ಲಿಟ್ರಲಿ ಅಂಗಲಾಚಿ ಬೇಡ್ತಾ ಇದ್ದೀನಿ, ಪ್ಲೀಸ್ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡಿ ಅಂತ ಲಿಟ್ರಲಿ ಅಂಗಲಾಚಿ ಬೇಡ್ಕೋತಾ ಇದ್ದೀನಿ. ನೋಬಡಿ ಒಂದು ಪೊಲೀಸ್ ಯಾಕೆ ಸರ್? ಪೊಲೀಸ್ ನೀವು ಸೋಷಿಯಲ್ ಹೆಲ್ಪರ್ಸ್ ಅಂತಾರಲ್ಲ, ಏನ್ ಮಾಡಿದ್ರಿ ಸರ್ ನೆನೆ ನೀವು? ಇದೇ ನಿಮ್ ಕಡೆ ಆಗಿದ್ರೆ ಸುಮ್ನೆ ಇರ್ತಿದ್ರಾ ನೀವು? ಸರ್, ನನ್ನ ಮಗಳು ಒಬ್ಬಳ ಪರವಾಗಿ ಮಾತಾಡ್ತಾ ಇಲ್ಲ. ಆರ್ಸಿಬಿ ಪರೇಡ್ ಇತ್ತು ಅಂತ ನಮ್ಗೆ ಮಾರ್ನಿಂಗ್ ಗೊತ್ತಾಗಿತ್ತು. ಸೊ ಇನ್ಸ್ಟಾಗ್ರಾಮ್ ಆರ್ಸಿಬಿ ಪೇಜ್ ಇಂದ. ಸೊ ನಾನು ಮತ್ತೆ ನನ್ನ ವೈಫ್ ಡಿಸೈಡ್ ಮಾಡಿದ್ವಿ, ಸೊ ಹೋಗೋಣ, ಪರೇಡ್ ಇರುತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಾನು ಮಧ್ಯಾಹ್ನ ಲೀವ್ ತಗೊಳ್ಳಿದ್ದೆ, ನಂದು ಆಫೀಸ್ ವರ್ಕ್ ಇಂದ, ಮತ್ತೆ ಅವಳು ಲೀವ್ ತಗೊಳ್ಳಿದ್ದೆ. ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ. ಈ ಜರ್ಸಿ ಎಲ್ಲ ತಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಪರೇಡ್ ಇರತ್ತಂತ ಹೋದ್ವಿ.
ಅಲ್ಲಿ ನೋಡಿದ್ರೆ ಅಲ್ಲಿ ಪರೇಡ್ ಇಲ್ಲ, ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ ಲೈಕ್ ಫಾರ್ ಎಲ್ಲ RCB ಫ್ಯಾನ್ಸ್ ಗೆ, ಲೈಕ್ ಏನೋ ಇವೆಂಟ್ ಇದೆ ಸಂಜೆ ಈವ್ನಿಂಗ್ ಅಂತ ಹೇಳಿದ್ರು. ಸೊ ನಾವು ಸರಿ ಅಂತ ಹೋಗ್ತಾ ಇದ್ವಿ. ಗೇಟ್ ನಂಬರ್ 17 ಅವರು ಅಲ್ಲಿ ಫುಲ್ ಜನ ಇದ್ರು ಫುಲ್. ಸೊ ಗೇಟ್ ನಂಬರ್ 17 ಸ್ವಲ್ಪ ಓಪನ್ ಮಾಡಿದ್ರು ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಸೊ ನಾನು ಅವಳು ಓಕೆ ಎಲ್ರಿಗೂ ಫ್ರೀ ಇದಲ್ಲ ಅಂತ ನಾವು ಹೋಗೋಣ ಅಂತ ಹೋದ್ವಿ. ಫುಲ್ ಜನ ಬಂದ್ಬಿಟ್ರು. ನಿಮ್ಗೆ ಗೊತ್ತಲ್ವಾ ಲೈಕ್ ಸ್ಟೇಡಿಯಂ ಅಲ್ಲಿ ಓಪನ್ ಆಯ್ತು ಅಂದ್ರೆ ಎಷ್ಟು ಜನ ಬರ್ತಾರಂತ. ಫುಲ್ ಜನ ಬಂದ್ರು, ಫುಲ್ ನೂಕುನುಗ್ಲಾಯ್ತು. ನಾನ್ ಬ್ಯಾರಿಕೇಡ್ ಸೈಡ್ ಅಲ್ಲಿ ಇದ್ದೆ, ಅವಳು ನನ್ ಕೈ ಇಟ್ಕೊಂಡು ಈ ಕಡೆ ಇದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರವಿಂದ್, ನೋಡಿ ಈಗ ಅಲ್ಲಿ ಹೇಳ್ತಾ ಇರುವಂತದ್ದು, ಆ ಲೇಡಿ ಹೇಳಿದ್ದನ್ನು ಕೂಡ ಗಮನಿಸಿದ್ದೀರಿ, ಪೊಲೀಸ್ನವರು ಕಂಪ್ಲೀಟ್ ಆಗಿ ಅಲ್ಲಿ ನೆಗ್ಲಿಜೆನ್ಸ್ ಮಾಡ್ತಾ ಇದ್ರು ಅಂತ. ಮತ್ತೊಂದ್ ಕಡೆ ಆಂಬುಲೆನ್ಸ್ಗೆ ಜಾಗ ಬಿಡ್ಲಿಲ್ಲ, RCB ಬಸ್ಗೆ ಜಾಗ ಬಿಟ್ರು ಅಂತ. ಅಂದ್ರೆ ಮಾನವೀಯತೆ ಸತ್ತೋಯ್ತಾ ಅಂತ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ ದಿವಿತ್, ನಿಜಕ್ಕೂ ಈ ಒಂದು RCBಯ ಕಪ್ ಗೆದ್ದ ನಂತರ ವಿಜಯೋತ್ಸವ ಸಂಭ್ರಮವನ್ನ ಏನ್ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ದುರಂತವೇ ನಡೆದೋಯ್ತು. ಕಾಲ್ತುಳಿತ ಆಗಿ 11 ಜನ ಮೃತಪಟ್ಟರು. ಅದೇ ಸಂದರ್ಭದಲ್ಲಿ ನಡೆದಂತ ಇನ್ನಷ್ಟು ಹೃದಯ ವಿದ್ರಾವಕ ಘಟನೆಗಳ ವಿಡಿಯೋಗಳು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಈಗ ಒಂದು ವೈರಲ್ ಆಗ್ತಾ ಇರುವಂತದ್ದು. ನಿಜಕ್ಕೂ ಅವತ್ತೇನ್ ನಡೀತು ಅಂತ ಅಂದ್ರೆ, ಆ ಒಂದು ಬಸ್ ಏನು ವಿಧಾನಸೌಧದಿಂದ ಆಟಗಾರನ ಕರೆದುಕೊಂಡು ಬರ್ತಾ ಇತ್ತು, ಅಂತ ಸಂದರ್ಭದಲ್ಲಿ ಸ್ಟೇಡಿಯಂ ಬಳಿ ಬಂದಾಗ ಬಸ್ಗೆ ಅಭಿಮಾನಿಗಳು ಜಾಗ ಬಿಡ್ತಾರೆ. ಮತ್ತೆ ಆ ಒಂದು ಬಸ್ನ ಎದುರುಗಡೆ ಬರ್ತಾ ಇರುವಂತ ಆಂಬುಲೆನ್ಸ್ಗೆ ಜಾಗ ಬಿಡೋದಿಲ್ಲ. ಆ ಒಂದು ಘಟನೆಯಲ್ಲಿ ಆ ಒಂದು ರೋಗಿಯನ್ನ ಕರೆದುಕೊಂಡು ಹೋಗುವಂತ ಆಂಬುಲೆನ್ಸ್ ಸುಮಾರು ಅರ್ಧ ಗಂಟೆಯಷ್ಟು ಅಲ್ಲಿ ಟ್ರಾಫಿಕ್ ಜಾಮ್ ನಲ್ಲಿ, ಅಂದ್ರೆ ಅಭಿಮಾನಿಗಳು ಆಂಬುಲೆನ್ಸ್ ನ ಸುತ್ತುವರೆದಿರ್ತಾರೆ. ಅಂದ್ರೆ ಅದರ ಮುಂದೆ ಕೂಡ ರಸ್ತೆಯಲ್ಲಿ ಅಭಿಮಾನಿಗಳು ಕಿಕ್ಕಿರಿದು ತುಂಬಿರ್ತಾರೆ. ಆಟಗಾರನ ನೋಡುವುದೇ ಅವರ ಉದ್ದೇಶ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಆಂಬುಲೆನ್ಸ್ ತಡವಾಗಿ ಒಂದು ಆಸ್ಪತ್ರೆಗೆ ತಲುಪುವಂತಹ ಸಂಭವ ಕೂಡ ಎದುರಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ RCBಯ ಫ್ರಾಂಚೈಸಿಯ ಬಸ್, ಹಾಗೆ ಈ ಒಂದು ಅಭಿಮಾನಿಗಳು ಅನ್ನುವಂತಹ ಪೋಸ್ಟ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹರಿದಾಡ್ತಾ ಇರುವಂತದ್ದು, ವೈರಲ್ ಆಗ್ತಾ ಇರುವಂತದ್ದು. ಸದ್ಯ ನಾವೀಗ ಚಿನ್ನಸ್ವಾಮಿ ಸ್ಟೇಡಿಯಂನ ಎದುರುಗಡೆ ಇದ್ದೀವಿ. ನೀವು ನೋಡ್ತಾ ಇರಬಹುದು, ಆ ಗೇಟ್ ಏನಿದೆ, ಇದೇ ಗೇಟ್ ನ ಮುಖಾಂತರ ಒಂದು ಬಸ್ ಒಳಗಡೆ ಬರುತ್ತೆ. ಇದೇ ರಸ್ತೆಯಲ್ಲಿ ಆ ಆಂಬುಲೆನ್ಸ್ ಕೂಡ ಸ್ಟಕ್ ಆಗಿರುವಂತದ್ದು. ಅಂದ್ರೆ ರೋಗಿಯನ್ನ ವೈದ್ಯಕೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಆಂಬುಲೆನ್ಸ್ ಸ್ಟಕ್ ಆಗುತ್ತೆ. ರಸ್ತೆಯ ಉದ್ದುದ್ದಕ್ಕೂ ಒಂದು RCBಯ ಲಕ್ಷಾಂತರ ಅಭಿಮಾನಿಗಳು ನೆರೆದಿರ್ತಾರೆ. ಅಂತ ಸಂದರ್ಭದಲ್ಲಿ ಆ ಒಂದು ವಾಹನಕ್ಕೆ ಪೊಲೀಸರು ಜಾಗ ಬಿಡುವಂತ ಕೆಲಸವನ್ನ ಮಾಡುವಂತದನ್ನ ಮಾಡ್ತಾರೆ. ಆದ್ರೆ ಆಂಬುಲೆನ್ಸ್ ಪೂರ್ತಿಯಾಗಿ ಸ್ಟಕ್ ಆಗುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು ಆಂಬುಲೆನ್ಸ್ ತರಲು ಕೂಡ ಅಭಿಮಾನಿಗಳು ಹಾಗೆ ಪೊಲೀಸರು ಸಹಕರಿಸಲಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಖಂಡಿತವಾಗ್ಲೂ ಈ ಒಂದು ಹೃದಯ ವಿದ್ರಾವಕ ಘಟನೆ ಏನ್ ನಡೆದಿದೆ, ಅವತ್ತು ಸಾಕಷ್ಟು ಘಟನೆಗಳು ಇದೇ ರೀತಿ ಆಯ್ತು. ಪೊಲೀಸರಿಗೂ ಕೂಡ ಕಲ್ಲೇಟುಗಳು ಬಿದ್ದುವು, ಅವ್ರಿಗೂ ಏಟ ಆಯ್ತು, ಗಾಯಗಳಾದವು. ಆದ್ರೆ ಇಲ್ಲಿ ಟೆಕ್ನಿಕಲ್ ಇಶ್ಯೂ ಆಗಿದೆ. ಥ್ಯಾಂಕ್ ಯು ಅರವಿಂದ್ ತಮ್ಮೆಲ್ಲ ಮಾಹಿತಿಗಾಗಿ. ಮೊನ್ನೆ ಆದಂತ ಕಾಲ್ತುಳಿತದ ಕರಾಳತೆ ಅಥವಾ ಭೀಕರತೆ ಈಗ ಒಂದೊಂದಾಗಿ ತೆರೆದುಕೊಳ್ತಾ ಇದೆ. ಹೇಗಾಯ್ತು, ಏನಾಯ್ತು, ಯಾವ ಸಮಯಕ್ಕೆ ಏನಾಯ್ತು, ಏನಾದ್ರೂ ರೆಸ್ಕ್ಯೂ ಮಾಡುವಂತ ಅವಕಾಶಗಳಿತ್ತ, ಏನಾದ್ರೂ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇತ್ತ, ಇದೆಲ್ಲವೂ ಕೂಡ ಈಗ ಒಂದೊಂದಾಗಿ ಭೀಕರತೆ ಬಿತ್ತರಿಸಿಕೊಳ್ತಾ ಇದೆ. ಫುಟ್ಪಾತ್ ತುಂಬಾ ಪೊಲೀಸರಿದ್ರು ಸರ್, ಹರಟೆ ಹೊಡಿತಾ ಇದ್ರು. ಯು ವಾಂಟ್ ದ ಪ್ರೂಫ್? ನೀವು ಬೆಂಗಳೂರಲ್ಲಿ ನಗರದಲ್ಲಿ CC ಕ್ಯಾಮ್ರಾಸ್ ಇರುತ್ತಲ್ಲ, ಯಾರೇ ಆಗ್ಲಿ ನಗರ ಕ್ಯಾಮೆರಾ ಅಲ್ಲಿ CC ಕ್ಯಾಮ್ರಾ ಅಲ್ಲಿ ಪೊಲೀಸರು ಹರಟೆ ಹೊಡಿತಾ ಇದ್ರು ನಿಂತ್ಕೊಂಡಂತ ನೀವು ನಂಗೆ ತೋರ್ಸಿ, ಅದು ನಾನು ಹೇಳಿದ್ದು ಸುಳ್ಳು ಅಂತ ನೀವು ಪ್ರೂವ್ ಮಾಡಿದ್ರೆ, ವಾಟ್ ಎವರ್ ಯು ಪೀಪಲ್ ಸೇ, ಐ ವಿಲ್ ಡೂ ಇಟ್. ನಾನ್ ಲಿಟ್ರಲಿ ಅಂಗಲಾಚಿ ಬೇಡ್ತಾ ಇದ್ದೀನಿ, ಪ್ಲೀಸ್ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡಿ ಅಂತ ಲಿಟ್ರಲಿ ಅಂಗಲಾಚಿ ಬೇಡ್ಕೋತಾ ಇದ್ದೀನಿ. ನೋಬಿಡಿ ಒಂದು ಪೊಲೀಸ್ ಯಾಕೆ ಸರ್? ಪೊಲೀಸ್ ನೀವು ಸೋಷಿಯಲ್ ಹೆಲ್ಪರ್ಸ್ ಅಂತಾರಲ್ಲ, ಏನ್ ಮಾಡಿದ್ರಿ ಸರ್ ನೆನೆ ನೀವು? ಇದೇ ನಿಮ್ ಕಡೆ ಆಗಿದ್ರೆ ಸುಮ್ನೆ ಇರ್ತಿದ್ರಾ ನೀವು? ಸರ್, ನಾನು ನನ್ನ ಮಗಳು ಒಬ್ಬಳ ಪರವಾಗಿ ಮಾತಾಡ್ತಾ ಇಲ್ಲ, ಒಬ್ಬಳ ಪರವಾಗಿ ಮಾತಾಡ್ತಾನೆ